ಅದೇ ಸರ್, ವಸಂತ್ ಗಿಳಿಯಾರ್ ಮೇಲೆ ನೀವೊಂದು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಕೊಟ್ಟಿದ್ರ, ಆ ಕೇಸ್ ಹೌದು. ಅಪ್ಡೇಟ್ ಏನಿದೆ ಅಂತ? ಓ ಆ ಕೇಸು ಅಪ್ಡೇಟ್ ಏನಿದೆ ಅಂತ? ಅಪ್ಡೇಟ್ ಅಂದ್ರೆ ನಾನು ಕಂಪ್ಲೇಂಟ್ ಕೊಟ್ಟ ನಂತರ ಹ್ಮ್ ಪೊಲೀಸ್ನವರು ಅದನ್ನು ಈಗಾಗಲೇ ಅವನಿಗೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಬೇಕಾಗಿ ಹ್ಮ್ ಆ, ಒಂದು ಟೀಮು ಉಡುಪಿ ಮತ್ತು ಬ್ಯಾಂಗ್ಳೂರಿಗೆ 2 ಜನ ಹೋಗಿದ್ದಾರೆ. ಓಕೆ. ಬಟ್ ಇಷ್ಟ ತನಕ ಅವನು ಸಿಕ್ಕಿದಾನಿಲ್ವ ಅಂತ ನನಗೆ ಮಾಹಿತಿ ಇಲ್ಲ. ಹ್ಮ್ ನನ್ನ ಇದಿರುವಂತದ್ದು ಈಗಾಗಲೇ ಏನು ಮಹೇಶ್ ಶೆಟ್ಟಿ ತಿಮ್ಮರೊಡಿಯನ್ನು ಏನು ಬಂಧನ ಆಗಿದೆ, ಹ್ಮ್ ಅವ್ರ ಮೇಲೆ ಕೂಡ ಇದೇ ಸೆಕ್ಷನ್ ಅಡಿಯಲ್ಲಿ ಬಂಧನ ಆಗಿರುವಂತದ್ದು. ಅದರಿಂದ ಯಾರು ಈ ವಸಂತ್ ಗಿಳಿಯಾರನ್ನು ಕೂಡ ಬಂಧನ ಮಾಡಬೇಕು ಅನ್ನುವಂಥದ್ದು. ಬಟ್ ಅವನು ಒಂದು ಆ ಸ್ಟೇಟಸ್ ಅನ್ನು ಹಾಕೊಂಡಿದ್ದಾನೆ ಫೇಸ್ಬುಕ್. ಆದ್ರೆ ನಂತರ ಈಗ ಅವನು ಹೈಕೋರ್ಟ್ಗೆ ಹೋಗಿದ್ದಾನೆ ಅಂತಕ್ಕಂತ ಒಂದು ವಿಚಾರ ಇದೆ. ಅಂದ್ರೆ ನನ್ನ ಕೇಸನ್ನು ವಿಡ್ರಾ ಮಾಡ್ಬೇಕಂತ ಹೈಕೋರ್ಟ್ಗೆ ಹೋಗಿದ್ದಾನೆ ಅಂತ. ನಾನು ಹೇಳುವಂಥದ್ದು, ಒಬ್ಬ ಮಾಜಿ ಪತ್ರಕರ್ತನಾಗಿ ಒಬ್ಬ ಸಾಮಾಜಿಕ ಜವಾಬ್ದಾರಿ ಇರ್ಬೇಕಿದ್ದು. ಆದ್ರೆ ಯಾವುದೋ ಒಂದು ದುರುದ್ದೇಶದಿಂದ ಆ ಧರ್ಮಸ್ಥಳದ ದೇವಸ್ಥಾನದ ಫೋಟೋವನ್ನು ಯೂಸ್ ಮಾಡಿಕೊಂಡು ಧರ್ಮಸ್ಥಳ ಗ್ರಾಮದ ನಕ್ಷೆಯನ್ನು ದುರುಪಯೋಗ ಪಡಿಸಿಕೊಂಡು, ಧರ್ಮಸ್ಥಳ ಗ್ರಾಮ ನಕ್ಷೆ ಅನ್ನುವಂಥದ್ದು ಒಂದು ಸರ್ಕಾರಿ ದಾಖಲೆ, ಆ ಸರ್ಕಾರಿ ದಾಖಲೆಯನ್ನು ದುರುಪಯೋಗ ಮಾಡಿಕೊಂಡು ಅಲ್ಲಿ ಹತ್ತಿರದಲ್ಲಿ 100 ದೇವಸ್ಥಾನ, ಚರ್ಚ್, ಮಸೀದಿ, ದೈವಸ್ಥಾನಗಳು ಇದ್ರೂ ಕೂಡ ಅದನ್ನೆಲ್ಲವನ್ನು ಮರೆಮಾಚಿ ಕೇವಲ ಆ ದೇವಸ್ಥಾನದ ಸುತ್ತ, ಧರ್ಮಸ್ಥಳ ದೇವಸ್ಥಾನದ ಸುತ್ತ ಕೇವಲ ಮಸೀದಿಗಳು ಮಾತ್ರ ಇದೆ ಅನ್ನುವ ರೀತಿಯಲ್ಲಿ ನಕಲಿಯಾಗಿ ಅದನ್ನು ಚಿತ್ರಿಸಿಕೊಂಡು ಅದನ್ನು ಫೇಸ್ಬುಕ್ ಅಲ್ಲಿ ಹಾಕಿ ಒಂದಷ್ಟು ಬಹುಸಂಖ್ಯಾತರಲ್ಲಿ ಅಥವಾ ಹಿಂದೂ ಮತೀಯವಾದಿಗಳಲ್ಲಿ ಒಂದು ಕ್ರೋಧ ಬರುವ ರೀತಿಯಲ್ಲಿ, ಆಕ್ರೋಶ ಬರುವ ರೀತಿಯಲ್ಲಿ, ಅವರನ್ನು ಕೆರಳಿಸುವ ರೀತಿಯಲ್ಲಿ ಒಂದು ಏನು ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾರೆ. ಇದು ಒಂದು ಧರ್ಮಗಳ ಮಧ್ಯೆ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಮತೀಯ ಸೂಕ್ಷ್ಮ ಜಿಲ್ಲೆ. ಇಂಥ ಒಂದು ಮತೀಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡು, ಸ್ವಯಂ ಘೋಷಿತನಾಗಿ ಹೇಳ್ಕೊಂಡು ಇರ್ತಕ್ಕಂಥ ವಸಂತ್ ಗಿಳಿಯಾರ್ನ ಈ ಕೃತ್ಯ ಇದು ತೀರಾ ಖಂಡನೀಯ ಮತ್ತು ಇದು ಯಾರು ಕೂಡ ಒಪ್ಪುವ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಒಬ್ಬ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ಪತ್ರಕರ್ತ ಇಂಥ ನೀಚ ಕೆಲಸ ಮಾಡ್ಲಿಕ್ಕಿಲ್ಲ. ಆದ್ರಿಂದ ಇಂಥ ಕೆಲಸ ಈ ಸಮಾಜದಲ್ಲಿ ಆಗುವಂಥದ್ದು ಸರಿಯಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತರ ನೆಲೆಯಲ್ಲಿ ನಾನು ಈ ದೂರು ದಾಖಲು ಮಾಡಿದ್ದೇನೆ. ಇವಾಗ ನೀವು ಕಂಪ್ಲೇಂಟ್ ಕೊಟ್ಟು ನನ್ಗೆ ಗೊತ್ತಿದ್ದ ಮಟ್ಟಿಗೆ 2 ವಾರ ಆಯ್ತು. ನೀವು ಆಗಸ್ಟ್ 9ನೇ ತಾರೀಕು ಕೊಟ್ಟಿರ್ಬೇಕು ಅಂತ ಅನ್ಕೊಂತಿದ್ದೀನಿ ನಾನು, ಯಾಕಂದ್ರೆ 10ನೇ ತಾರೀಕು ನಾನು ಅದನ್ನ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ದೀನಿ. ಬಟ್ ಈ 2 ವಾರದಲ್ಲಿ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಆಕ್ಟಿವ್ ಇದ್ದಾರೆ. ಆದ್ರೂ ಅವ್ರನ್ನ ಯಾಕೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದಾಗಿ ಅವ್ರ ಮೇಲೆ ಹಾಕಿರುವಂತ ಸೆಕ್ಷನ್ ಇವಾಗ ಏನು BNS ಪ್ರಕಾರ 196, 353 ಹಾಕಿರುವಂತದ್ದು. ಇನ್ನು ಅದೇ ಸೇಮ್ ಸೆಕ್ಷನ್ ಅನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೂ ಹಾಕಿದ್ದಾರೆ. ಒಂದು ಸೆಕ್ಷನ್ ಜಾಸ್ತಿ ಇದೆ, 352, ಅದು ಕೂಡ ಬೇಲೇಬಲ್. ಬಟ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಅರೆಸ್ಟ್ ಆಗುತ್ತೆ, ವಸಂತ್ ಗಿಳಿಯಾರ ಅರೆಸ್ಟ್ ಆಗಲ್ಲ. ಅಂದ್ರೆ ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಆಯ್ತಾ ಅಂತ. ಹೌದು, ನನ್ನ ಪ್ರಶ್ನೆ ಕೂಡ ಇದೇ ಇರುವಂತದ್ದು. ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಕೂಡ ಇದೇ ಸೆಕ್ಷನ್ ಇರುವಂತದ್ದು, 196 ಮತ್ತು 352 ಅಂತ. ಆದ್ರೆ ಅವರನ್ನು 2 ನೋಟಿಸ್ ಕೊಟ್ಟು ಅವಕಾಶ, ಇನ್ನು ಅವರು ಅಲ್ಲಿ ಹಾಜರಾಗಲಿಕ್ಕೆ ಅವಕಾಶ ಇದ್ರೂ ಕೂಡ ಅದರ ಮಧ್ಯೆನೆ ಒಂದು ಸುಮಾರು 8-10 ಪೊಲೀಸ್ ವಾಹನಗಳಲ್ಲಿ ಬಂದು ಅವರ ಮನೆಗೆ ನುಗ್ಗಿ ಅವರನ್ನು ಬಲಾತ್ಕಾರವಾಗಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಬಂಧನ ಮಾಡಿರುವಂತದ್ದು. ಇಲ್ಲಿ ನೀವು ಹೇಳಿದಾಗೆ ವಸಂತ್ ಗಿಳಿಯಾರ್ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ಆದ ನಂತರ ಅವ್ರು ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆನೂ ಆಕ್ಟಿವ್ ಇದ್ದಾರೆ, ಫೇಸ್ಬುಕ್ ಸಭೆ ಕಾರ್ಯಕ್ರಮ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಇನ್ನೊಂದು ಧರ್ಮ ಸಂರಕ್ಷಣೆ ಹೆಸರಿನಲ್ಲಿ ಉಡುಪಿ ಜಿಲ್ಲೆಯ ವಿವಿಧ ಭಾಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾನೆ. ಮತ್ತೆ
ಏನು ಮೈಶೆಟ್ಟಿ ತಿಮರೋಡಿ ಅವರ ಬಂಧನ ಆಗುವ ದಿವಸ ಹ್ಮ್ ನೇರವಾಗಿ ಬೆಳ್ತಂಗಡಿ ರಸ್ತೆಯಲ್ಲಿ ಬಂದು ಉಜಿರೆಗೆ ಆಗಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಬೆಟ್ಟದಲ್ಲಿ ನಿಂತು ಸೆಲ್ಫಿ ಫೋಟೋ ತಗೊಂಡು ಮಧ್ಯಾಹ್ನದ ಹಾಸನದಲ್ಲಿ ಒಂದು ಪಾಯಸ ಕುಡಿಯುವಂತ ಒಂದು ಫೋಟೋವನ್ನು ಕೂಡ ಅಪ್ಲೋಡ್ ಮಾಡ್ತಾನೆ. ಅದರ ನಂತರ ಬ್ಯಾಂಗ್ಳೂರು ಹೋಗಿದ್ದಾನೆ. ಬ್ಯಾಂಗ್ಳೂರಲ್ಲಿ ನಿರಂತರವಾಗಿ ಮೊನ್ನೆಯಿಂದ ಬ್ಯಾಂಗ್ಳೂರು ಇವತ್ತಿನ ಏನು ಧರ್ಮ ಸಂರಕ್ಷಣಾ ಕಾರ್ಯಕ್ರಮದ ಭಾಗವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಬಹಿರಂಗವಾಗಿ ವೇದಿಕೆಯಲ್ಲಿ ಗುರುತಿಸಿಕೊಂಡಿದ್ದಾನೆ. ಆದ್ರೆ ಬೆಳ್ತಂಗಡಿ ಪೊಲೀಸರು ಈ ವಿಚಾರದಲ್ಲಿ ಅವನ ಬಂಧನ ಮಾಡುವ ವಿಚಾರದಲ್ಲಿ ತೀರಾ ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಅಂತಕ್ಕಂತ ಒಂದು ನನ್ನ ಗಮನಕ್ಕೆ ಬಂದಿದೆ. ಅಟ್ಲೀಸ್ಟ್ ನೋಟಿಸ್ ಏನಾದ್ರು ಸರ್ವ್ ಮಾಡಿದಾರ, ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ? ಅಥವಾ ವಸಂತ್ ಗಿಳಿಯಾರ್ ಅವರು ಬೇಲ್ ತಗೊಂಡಿದಾರ, ಆ ರೀತಿ ಏನಾದ್ರು? ಇಲ್ಲ, ಬೇಲ್ ತಗೊಳ್ಳಿಲ್ಲ. ಬಟ್ ಆ ಮನುಷ್ಯ ಇಡೀ ಕೇಸನ್ನು ರದ್ದು ಮಾಡ್ಬೇಕಂತ ಹೇಳಿ ಹೈಕೋರ್ಟ್ಗೆ ಹೋಗಿದ್ದಾನೆ ಅನ್ನುವ ಒಂದು ಮಾಹಿತಿ ಇದೆ, ಗ್ಯಾರಂಟಿ ಇಲ್ಲ. ಆದ್ರೆ ನಾನು ಈ ಬಗ್ಗೆ ಈಗಾಗಲೇ ಜಿಲ್ಲಾ SP ಡಾಕ್ಟರ್ ಅರುಣ್ ಅವರಲ್ಲಿ ಮಾತಾಡಿದ್ದೇನೆ. ನೋಡಿ ಸರ್, ಈಗಾಗಲೇ ಕೇಸ್ ಆಗಿ 15 ದಿವಸ ಕಳೆಯಿತು, ಇವತ್ತಿನ ತನಕ ಅವನನ್ನು ವಿಚಾರಣೆ ಕರೆಯುವ ಕೆಲಸ ಮಾಡಲಿಲ್ಲ ಅಂತ ವಿಚಾರ ಹೇಳಿದ್ದೇನೆ. ಅವರು ತಕ್ಷಣ ನಾನು ಅದ್ರ ಬಗ್ಗೆ ಕ್ರಮ ವಹಿಸ್ತೇನೆ ಅಂತ ಹೇಳಿ 2 ದಿವಸ ಆಯ್ತು. ಆದ್ರೂ ಕೂಡ ಯಾವುದೇ ಬೆಳವಣಿಗೆ ನಡೀತಾ ಇಲ್ಲ. ಇಲ್ಲಿ ಇರುವಂತದ್ದು ದೇಶದ ಕಾನೂನು ಶ್ರೀಮಂತನಿಗೆ ಒಂದು, ಬಡವನಿಗೆ ಒಂದೇ. ಆದ್ರೆ ಇಲ್ಲಿ ಮೈಶೆಟ್ಟಿ ತಿಮರೋಡಿಗೆ ಒಂದು ಕಾನೂನು ಮತ್ತೆ ಗಿಳಿಯಾರ್ಗೆ ಒಂದು ಕಾನೂನು ಅನ್ನುವ ರೀತಿಯಲ್ಲಿ ಪೊಲೀಸರ ನಡೆ ಒಂದು ನಮಗೆ ಸಂಶಯವನ್ನು ಉಂಟು ಮಾಡಿದೆ. ಆದ್ರಿಂದ ಪೊಲೀಸ್ ಇಲಾಖೆ ಈ ರೀತಿಯ ಗೊಂದಲವನ್ನು ತೆರೆ ಎಳಿಬೇಕಾದ್ರೆ ವಸಂತ್ ಗಿಳಿಯಾರನ್ನು ತಕ್ಷಣ ಬಂಧಿಸಬೇಕು. ಇದರಲ್ಲಿ ಈಗಾಗಲೇ ಬಂಧನೆ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಬ್ರಹ್ಮಾವರ ಪೊಲೀಸರು ತೋರಿಸಿಕೊಟ್ಟಿದ್ದಾರೆ. ಹೌದು, ಅದೇ ಮೆಥಡ್ ಅನ್ನು ಇವತ್ತು ಬೆಳ್ತಂಗಡಿ ಪೊಲೀಸರು ಯಾಕೆ ಅನುಸರಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರ ಇದೆ. ಮತ್ತೆ ಇದು ಯಾರಾದ್ರೂ ತಡೀತಾ ಇದಾರ ಅರೆಸ್ಟ್ ಮಾಡಿದಾಗೆ ಹಾಗೆ ಅನಿಸ್ತಿದೆ ನಿಮ್ಗೆ? ಖಂಡಿತ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಸೆಕ್ಷನ್ ಮೈಶೆಟ್ಟಿ ತಿಮರೋಡಿಗೂ ವಸಂತ ಗಿಳಿಯಾರಿಗೂ ಸೇಮ್ ಇದೆ ಆಗಿರ್ಬೋದು, ಆದ್ರೆ ವಿಚಾರ ಬೇರೆ ಬೇರೆ. ಮೈಶೆಟ್ಟಿ ತಿಮರೋಡಿ ಅವರು ಒಬ್ಬ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನು ಟೀಕೆ ಮಾಡಿರುವಂತದ್ದು. ಹೌದು. ಆದರೆ ಅದರಲ್ಲಿ ಯಾವುದೇ ಗುಂಪು ಘರ್ಷಣೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅದು ಅವರ ಇಬ್ಬರ ವೈಯಕ್ತಿಕ ಟೀಕೆಗಳು ಅಷ್ಟೇ. ಆದರೆ ಇದರಲ್ಲಿ ಎರಡು ವಿಭಿನ್ನ ಧರ್ಮಗಳ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂತದ್ದು ಮತ್ತೆ ಅಪನಂಬಿಕೆ ಹುಟ್ಟಿಸುವಂತದ್ದು ಬಹಳ ಮುಖ್ಯವಾಗಿ ಇವತ್ತು ಪೊಲೀಸ್ ಇಲಾಖೆ ಗಮನ ಹರಿಸಬೇಕು. ಇವತ್ತು ಮೊನ್ನೆ ತಾನೇ ಇದು ಆಯ್ತು, ಯಾವುದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯ್ತು. ಮತ್ತೆ ಈಗ ಜೊತೆಗೆ ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಸೌಹಾರ್ದತೆಯನ್ನು ಕಾಪಾಡಬೇಕಾದ ಅಗತ್ಯ ಪೊಲೀಸ್ ಇಲಾಖೆಗೆ ಇದೆ. ಮತ್ತೆ ಸಾಮಾಜಿಕ ಹಿನ್ನೆಲೆ ಇರತಕ್ಕಂತ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಒಂದು ಸೌಹಾರ್ದತೆಯನ್ನು ಕಾಪಾಡಬೇಕು ಅನ್ನುವಂಥದ್ದು ಒಂದು ಇದೆ. ಆದರೆ ಬೆಳ್ತಂಗಡಿ ಪೊಲೀಸರು ಮಾತ್ರ ಇಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಗಂಭೀರವಾದ ಪ್ರಕರಣದ ಬಗ್ಗೆ ಮೌನ ವಹಿಸಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ನನ್ನ ಇದು.